ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಪೇಪರ್ನ ನೋಡ್ತಾ ಹೋಗೋಣ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ರೇಂಜಲ್ಲಿ ಅಥವಾ ಈ ಟೈಪಲ್ಲಿ ಕ್ವಶನ್ಸ್ಗಳು ಬರಬಹುದು PSDR ಎಕ್ಸಾಮ್ಸ್ಗೆ ಅಂತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ಡೆಫಿನೆಟಾಗಿ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. ಒಂದು ಸಂಖ್ಯೆಯನ್ನು ಕೊಟ್ಟು ಇದು ಶೇಷವಾಗಿ ಅಂದರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಕ್ಕಂಥ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಡೆಫಿನೆಟಾಗಿ ಕೇಳ್ತಾರೆ. ಸೊ ಅದು TET ಆಗಿರಬಹುದು ಅಥವಾ PSDR ಎಕ್ಸಾಮ್ಸ್ಗಾಗಿರ್ಬೋದು, ಎರಡಲ್ಲೂ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಇದನ್ನು ನೋಡ್ತಾ ಹೋಗೋಣ. ಸೊ 3044 ಇದರಿಂದ ಭಾಗಿಸಬಹುದು ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಮ್ಯಾಥ್ಸಲ್ಲಿ ಬಾಧ್ಯತೆಗಳ ನಿಯಮಕ್ಕೆ ಸಂಬಂಧಪಟ್ಟಂತೆ. ಅಂದರೆ 3ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಯಾವ ರೀತಿ ಮಾಡಬಹುದು, ಅಥವಾ 11ರಿಂದ 2ರಿಂದ 5ರಿಂದ 4ರಿಂದ. ಸೊ ಈ ರೀತಿ ಶಾರ್ಟ್ಕಟ್ಟಲ್ಲಿ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ಒಂದು ಬಾಧ್ಯತೆ ನಿಯಮ ಅಂತ ಹೇಳಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಓಕೆ, ಸೊ ಈ ಕ್ವಶನ್ ನೋಡ್ತಾ ಹೋದಾಗ 3044 ಇದರಿಂದ ಭಾಗಿಸಬಹುದು. 3044 ಇಸ್ ಡಿವಿಸಬಲ್ ಬೈ, ಅಂದರೆ ಶೇಷ ಉಳಿದ ಸಂಪೂರ್ಣವಾಗಿ 3044 ಯಾವ ಸಂಖ್ಯೆ ಡಿವೈಡ್ ಮಾಡುತ್ತೆ ಅದು ಇದು ಪ್ರಶ್ನೆ ಆಗಿರುತ್ತೆ. ಸೊ 3ರಿಂದ ಡಿವೈಡ್ ಆಗುತ್ತೆ ಅಂತ ಫಸ್ಟ್ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ, 3044 ಏನಿದೆಯೋ ಇದು 3ರಿಂದ ಡಿವೈಡ್ ಆಗಬೇಕಂತ ಹೇಳಿದ್ರೆ ನಾವು 3044ನ ಹ್ಯಾಡ್ ಮಾಡಬೇಕಾಗುತ್ತೆ, ಕೂಡಬೇಕಾಗುತ್ತೆ. 3 + 0 + 4 + 4. ಸೊ ಕಂಪ್ಲೀಟಾಗಿ ಕೂಡಿದಾಗ ಎಷ್ಟಾಗುತ್ತೆ? 4 4 8 8 3 11 ಆಯಿತು. 11 ಕಂಪ್ಲೀಟಾಗಿ 3ರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ಈ ಒಂದು 3ರಿಂದ 3044 ಡಿವೈಡ್ ಆಗೋದಿಲ್ಲ. 11 ನೀವು 3 ಡಿವೈಡ್ ಮಾಡಿದ್ರೆ ಶೇಷ ಉಳ್ಕೊಳ್ಳುತ್ತೆ. ಸೊ ಇದು ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಇನ್ನು 5ಅನ್ನು ತಗೊಳ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ, 5ರಿಂದ 3044 ಡಿವೈಡ್ ಆಗುತ್ತಾ? ಆಗಲ್ಲ. ಬಿಕಾಸ್ ಯಾಕಂತಂದರೆ 5ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಎಂಡಲ್ಲಿ 0 ಅಥವಾ 5ಅನ್ನು ಹೊಂದಿರಬೇಕು. ಅಂಥ ಸಂಖ್ಯೆಗಳು ಮಾತ್ರ ಕಂಪ್ಲೀಟಾಗಿ 5ರಿಂದ ಡಿವೈಡ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿನೂ ಸಹ ಆಗೋದಿಲ್ಲ. ಇನ್ನು ಆಪ್ಷನ್ ಡಿ 6ಅನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಸಂಖ್ಯೆ 3ರಿಂದನೇ ಡಿವೈಡ್ ಆಗಲಿಲ್ಲ ಅಂತ ಅಂದಾಗ 6ರಿಂದನೂ ಸಹ ಅದು ಡಿವೈಡ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, 3ರಿಂದನೇ ಡಿವೈಡ್ ಆಗಿಲ್ಲ ಸಂಖ್ಯೆ ಎಂದಾಗ 6ರಿಂದನೂ ಸಹ ಅದು ಡಿವೈಡ್ ಆಗೋದಿಲ್ಲ. ಸೊ ಹೀಗಿರಬೇಕಾದ್ರೆ ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ ಬಿ ಏನಿದೆಯೋ 4. ಸೊ 4ರಿಂದ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋದರೆ, 4ನ್ನ ಡಿವೈಡ್ ಆಗಬೇಕಂತಂದರೆ ಕೊನೆಯ 2 ಸಂಖ್ಯೆ ಏನಿದೆಯೋ 44. ಸೊ ಈ ಒಂದು 44 4ರಿಂದ ಡಿವೈಡ್ ಆಗಬೇಕು ಕಂಪ್ಲೀಟಾಗಿ, ಶೇಷ ಉಳಿದೇ ಡಿವೈಡ್ ಆಗಬೇಕು. 4 1 4 4 11 11 44 ಆಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಶೇಷ ಉಳಿದಿಲ್ಲ, 44 ಕಂಪ್ಲೀಟಾಗಿ ಡಿವೈಡ್ ಆಗಿದೆ 4ರಿಂದ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ 4 ಆಗಿರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಬಹುದು. 3044 ನೀವು 4ರಿಂದ ಡಿವೈಡ್ ಮಾಡಿದ್ರೆ ನೋಡಿ, 4 24 7 28 ಆಗುತ್ತೆ. 2 ಉಳಿತು, 24 ಆಯಿತು. 4 24 4 1 4. ಸೊ 7ರಿಂದ ಕಂಪ್ಲೀಟಾಗಿ 3044 ಡಿವೈಡ್ ಆಗುತ್ತೆ, ಯಾವುದೇ ಒಂದು ಶೇಷ ಉಳಿದೇನೆ. ಸೊ ಆನ್ಸರ್ ಆಪ್ಷನ್ ಬಿ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, a - b = 1, a² + b² = 85 ಆಗಿದ್ದರೆ a × b ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ, ಇಫ್ a - b = 1, a² + b² = 85, ದೆನ್ a × b = ಹೌ ಮಚ್? ಓಕೆ, ಸೊ ಫಸ್ಟ್ ನಾವು ಏನು ಮಾಡಬಹುದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾವನ್ನು ಬರ್ಕೊಳ್ತಾ ಹೋಗೋಣ. a - b = 1 ಕೊಟ್ಟಿದ್ದಾರೆ, a² + b² ಎಷ್ಟು ಕೊಟ್ಟಿದ್ದಾರೆ? 85 ಕೊಟ್ಟಿದ್ದಾರೆ. ಆ್ಯಂಡ್ a × b ಎಷ್ಟಿದೆ ಕಂಡುಹಿಡಿಬೇಕು. ನಾವು a × b ಕಂಡುಹಿಡಿಬೇಕು. ಸೊ ನಮಗೆ ಫಾರ್ಮುಲಾ ಹಾಕೋಬಹುದು ಸ್ನೇಹಿತರೆ. ಯಾವ ರೀತಿ ಅಂತ ಹೇಳಿದರೆ ನೋಡಿ, ಇಲ್ಲಿ a² + b² ವ್ಯಾಲ್ಯೂ ಕೊಟ್ಟಿದ್ದಾರೆ, a - b ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹಾಗಿರಬೇಕಾದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದಲ್ವಾ. a - b² = a² + b² -2ab ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬಹುದಲ್ವಾ. ಸೊ ನಮಗೆ ಏನು ಬೇಕು ಇವಾಗ? ಎ ಬಿ ಕಂಡುಹಿಡಬೇಕು. ಎ ಬಿ ಕಂಡುಹಿಡಬೇಕಂತಂದರೆ ಎ ಬಿನ ಈ ಕಡೆ ತೊಗೊಳ್ಳಿ. ನೋಡಿ, ಇದನ್ನು ಈ ಕಡೆ ತೊಗೊಳ್ಳಿ. -2ab ಇರೋದು +2ab ಆಯಿತು, ಈಕ್ವಲ್ಸ್ a² + b² ಹಾಗೆ ಬರ್ಕೊಂಡಿದ್ದೀನಿ. ಸೊ ಇದನ್ನು ಈ ಕಡೆ ಕಳಿಸ್ತೀನಿ, -a - b². ಸೊ ಈಗ ನಮಗೆ ಇದು ಕಂಡುಹಿಡಿಬೇಕು. ಸೊ a² + b² ಕೊಟ್ಟಿದ್ದಾರೆ ನೋಡಿ, a² + b² ವ್ಯಾಲ್ಯೂ ಬಂದು 85 ಇದೆ, ಮೈನಸ್ a - b ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ 1 1². ಸೊ 85 ಮೈನಸ್ 1 × 1 1 ಬರುತ್ತೆ, 1² ಅಂತ ಹೇಳಿದ್ರೆ 1 ಆಗಿರುತ್ತೆ ಸ್ನೇಹಿತರೆ. ಸೊ 85 1 ಮೈನಸ್ ಲೆಸ್ ಮಾಡಿದ್ರೆ 84 ಬಂತು. ಸೊ ಇದು 2ab ಆಯಿತು. ನಮಗೆ ಬೇಕಾಗಿರ್ತಕ್ಕಂಥದ್ದು a × b. ಸೊ a b = 84 / 2 ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 2 1 2
2 4 8, 2 4, ಸೊ 42 ಬಂತು. ಎ ಬಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಸಿ 42 ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಫೈಂಡ್ ದ ಆವ್ರೇಜ್. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಒಂದು ಸರಾಸರಿಯನ್ನು ಕಂಡುಹಿಡಿಯಿರಿ. ಸರಾಸರಿ ಕಂಡುಹಿಡಿಬೇಕಂದ್ರೆ ನಮಗೆ ಫಾರ್ಮುಲಾ ಬೇಕಾಗುತ್ತೆ ಸ್ನೇಹಿತರೆ. ಸರಾಸರಿ ಈಸ್ ಈಕ್ವಲ್ ಟು ಸರಾಸರಿ ಈಕ್ವಲ್ಸ್ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಸೊ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 86 ಇದೆ, ಪ್ಲಸ್ 88 ಪ್ಲಸ್ 90 ಪ್ಲಸ್ 72 ಪ್ಲಸ್ 76 ಪ್ಲಸ್ 74 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳಂತ ಅಂದರೆ ಎಷ್ಟು ಸಂಖ್ಯೆ ಇದೆ, 1 2 3 4 5 6 ಸಂಖ್ಯೆಗಳ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ಮೇಲ್ಗಡೆ ಸಂಖ್ಯೆಗಳನ್ನು ನಾವು ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ ಸ್ನೇಹಿತರೆ, 86 88 90 72 76 74 ಕಂಪ್ಲೀಟಾಗಿ ಕೂಡಿದಾಗ ಬರ್ತಕ್ಕಂಥದ್ದು 486 ಬರುತ್ತೆ ನಮಗೆ. ಅದನ್ನು 6ರಿಂದ ಡಿವೈಡ್ ಮಾಡ್ತಾ ಹೋಗಿ, 6ರಿಂದ ಡಿವೈಡ್ ಮಾಡಿದಾಗ ನೋಡಿ, ಈಗ 8 48, 8 ಅವತ್ತಿ ಹೋಯಿತು. ಸೊ 6 6 81 ಆಯಿತು. ಸೊ ಈಗ ಒಟ್ಟು ಸರಾಸರಿ ಎಷ್ಟು ಅಂತ ಹೇಳಿದ್ರೆ ಆವ್ರೇಜ್ ಬಂದು 81, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟು 2 ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹ 4 ಮತ್ತು 288 ಆಗಿವೆ ಮತ್ತು ಒಂದು ಸಂಖ್ಯೆ 32 ಆಗಿದ್ದರೆ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ. HCF ಕೊಟ್ಟಿದ್ದಾರೆ, HCF ಮತ್ತು LCM ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ನೋಡಿ HCF ಅಂತ ಹೇಳಿದರೆ ಮಾಸಾಹ ಅಂತ ಹೇಳ್ತೀವಿ, ಮಾಸಾಹ ಬಂದು 4 ಕೊಟ್ಟಿದ್ದಾರೆ. ಲಾಸಾಹ LCM ಬಂದು 288 ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ನಂಬರ್ ಈಸ್ ಅಂದರೆ ಒನ್ ನಂಬರ್ ಕೊಟ್ಟಿದ್ದಾರೆ 32, ಎರಡನೇ ನಂಬರನ್ನು ನಾವು ಕಂಡುಹಿಡಬೇಕು. ಫೈಂಡ್ ದ ಸೆಕೆಂಡ್ ನಂಬರ್. ಸೊ ನಮಗೆ ಫಾರ್ಮುಲಾ ಏನಿದೆ, HCF ಇಂಟು LCM ಈಕ್ವಲ್ಸ್ A ಇಂಟು ಬಿ, ಅಥವಾ A ಇಂಟು ಬಿ ಈಸ್ ಈಕ್ವಲ್ ಟು HCF ಇಂಟು LCM ಆಗಿರುತ್ತೆ. ನಾವೇನು ಕಂಡುಹಿಡಬೇಕು, ಬಿ ಕಂಡುಹಿಡಬೇಕು. ಬಿ ಈಸ್ ಈಕ್ವಲ್ ಟು HCF ಅಥವಾ LCM ಹೆಂಗಾದರೂ ತೊಗೊಳ್ಬಹುದು ನೀವು, LCM ಡಿವೈಡೆಡ್ ಬೈ ಎ. ಸೊ HCF ಕೊಟ್ಟಿದ್ದಾರೆ 4 ಆ್ಯಂಡ್ LCM ಎಷ್ಟು ಕೊಟ್ಟಿದ್ದಾರೆ 288 ಡಿವೈಡೆಡ್ ಬೈ ಎ ಬಂದು 32. ಸೊ ನೀವು ಡಿವೈಡ್ ಮಾಡ್ತಾ ಹೋಗಿ, 4ರಿಂದ 4 4, 4 8 32. ಸೊ 288 ಡಿವೈಡೆಡ್ ಬೈ 8 ಆಯಿತು. ಮತ್ತೆ ಡಿವೈಡ್ ಮಾಡ್ತಾ ಹೋಗಿ, 8ನ ಡಿವೈಡ್ ಮಾಡಿದಾಗ 8 3 24, 8 1 8 3 24 ಆಯಿತು. ಸೊ 4 ಆಯಿತು 48, 8 6 48, ಸೊ 36 ಬರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಬಿ ವ್ಯಾಲ್ಯೂ. ಸೊ ನಿಮಗೆ ಫಾರ್ಮುಲಾ ಗೊತ್ತಾಗಿದ್ದರೆ ಆರಾಮಾಗಿ ನೀವು ಫೈಂಡ್ ಔಟ್ ಮಾಡಬಹುದು. ಕೂಡೋದು ಕಳೆಯೋದು ಬಾಕ್ಸ್ ಅದು ಗೊತ್ತಾಗಿದ್ದರೆ ಆರಾಮಾಗಿ ಮಾಡಬಹುದು. ಸೊ ಆನ್ಸರ್ ಆಪ್ಷನ್ ಬಿ 36 ಆಗಿರುತ್ತೆ. ನೆಕ್ಸ್ಟು, ಒಂದು ಘನಾಕೃತಿಯ ಉದ್ದ, ಅಗಲ ಮತ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣ 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಮತ್ತು 1300 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಅದರ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇಫ್ ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬಾಯ್ಡ್ ಆರ್ 15 ಸೆಂಟಿಮೀಟರ್, 10 ಸೆಂಟಿಮೀಟರ್ ಆ್ಯಂಡ್ 1300 ಸೆಂಟಿಮೀಟರ್ ಸ್ಕ್ವೇರ್, ದೆನ್ ಇಟ್ಸ್ ಹೈಟ್ ಈಸ್. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ ಡೇಟಾವನ್ನು ಬರ್ಕೊಳ್ತಾ ಹೋಗಿ. ಕೊಟ್ಟಿರ್ತಕ್ಕಂಥ ಉದ್ದ, ಓಕೆ, ಉದ್ದ ಬಂದು ಉದ್ದ ಲೆಂತ್ ಅಂತ ಏನು ಹೇಳ್ತೀವೋ ಲೆಂತ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 15 ಸೆಂಟಿಮೀಟರ್ ಇದೆ. ಆ್ಯಂಡ್ ಅಗಲ ಬ್ರೆಡ್ ಕೊಟ್ಟಿದ್ದಾರೆ. ಸೊ ಎಷ್ಟು 10 ಸೆಂಟಿಮೀಟರ್ ಇದೆ. ಆ್ಯಂಡ್ ಟೋಟಲ್ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಏನು ಹೇಳ್ತೀವೋ ಸೊ ಅದು ಬಂದು 1300 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಏನು ಕಂಡುಹಿಡಿಬೇಕು ನಾವು, ಹೈಟನ್ನು ಕಂಡುಹಿಡಿಬೇಕು, ಹೈಟ್ ಎತ್ತರವನ್ನು ಕಂಡುಹಿಡಿಬೇಕು. ಸೊ ಫಾರ್ಮುಲಾ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದರ ಒಂದು ಘನಾಕೃತಿಯನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಅಂದರೆ ಇಲ್ಲಿ ಟೋಟಲ್ ಏರಿಯಾ ಸರ್ಫೇಸನ್ನು ಕೊಟ್ಟಿದ್ದಾರೆ. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 ಇಂಟು LB ಪ್ಲಸ್ BH ಪ್ಲಸ್ HL, ಇದು ಫಾರ್ಮುಲಾ ಆಗಿರುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡಿ ನೀವು ಆನ್ಸರ್ನ ಮಾಡಬಹುದು ಆರಾಮಾಗಿ. ಈಗ TSA ಕೊಟ್ಟಿದ್ದಾರೆ 1300 ಈಕ್ವಲ್ಸ್ 2 ಇಂಟು ಎಲ್ ಎಷ್ಟಿದೆ, ಎಲ್ ಬಂದು 15 ಇದೆ, ಬಿ ಬಂದು 10 ಇದೆ. 15 ಇಂಟು 10 ಪ್ಲಸ್ ಬಿ ಬಂದು 10 ಇಂಟು ಹೆಚ್ ಗೊತ್ತಿಲ್ಲ ಕಂಡುಹಿಡಿಬೇಕು, ಪ್ಲಸ್ ಹೆಚ್ ಇಂಟು ಎಲ್ ಬಂದು 15 ಇದೆ. ಸೊ ಡೈರೆಕ್ಟಾಗಿ ಹೊಡಿಬಹುದು ನೋಡಿ. ಇದು 1300 ಡಿವೈಡೆಡ್ ಬೈ 2 ಕೆಳಗಡೆ ಹೋಗುತ್ತೆ. ಇದು
ಈಕ್ವಲ್ಸ್ ನೋಡಿ 15 ಇಂಟು 10 ಅಂತ ಹೇಳಿದ್ರೆ 15 ಹತ್ತಲ 150 ಆಯಿತು, ಪ್ಲಸ್ 10 ಎಚ್ ಪ್ಲಸ್ 15 ಎಚ್. ಸೊ ನೋಡಿ 2 1 2, 2 6 12 ಆಯಿತು, ಇಲ್ಲಿ 1 ಉಳಿತು 10 ಆಯಿತು, 2 5 10, 650 ಆಯಿತು. 650 ನೋಡಿ ಇದನ್ನು ಈ ಕಡೆ ಕಳಿಸ್ತೀನಿ, -150 ಈಕ್ವಲ್ಸ್ 10 ಪ್ಲಸ್ 15 25 ಹೆಚ್ಚಾಯಿತು. 650 150 ಹೋದರೆ 500 ಆಗುತ್ತೆ. 25 ಹೆಚ್ಚು 25 1 25 1 25 7 ಅಂದರೆ 20 ಹೋಯಿತು. H = 20. ಸೊ ಆನ್ಸರ್ ಬಂದು ಇಲ್ಲಿ ಹೈಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ 20 ಸೆಂಟಿಮೀಟರ್ ಹೈಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾರ್ಷಿಕ 6% ಬಡ್ಡಿ ದರದಲ್ಲಿ ರು 19,800 ಅಸಲು ಮೊತ್ತದ ಮೇಲೆ 9 ತಿಂಗಳ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ 9 months ಆನ್ ಅ ಪ್ರಿನ್ಸಿಪಲ್ ಅಮೌಂಟ್ ಆಫ್ Rs 19,800 at 6%, ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್. ಆ್ಯನ್ಯಲ್ ಆ್ಯಕ್ಚುಲಿ ಅದು ಆ್ಯನ್ಯಲ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಾರ್ಷಿಕ ಬಡ್ಡಿದರವನ್ನು ಕೊಟ್ಟಿದ್ದಾರೆ. ವಾರ್ಷಿಕ ಬಡ್ಡಿದರ ರೇಟ್ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ 6% ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಅಸಲು ಪಿ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಬಂದು 19,800. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, ತಿಂಗಳು ಕೊಟ್ಟಿದ್ದಾರೆ, ಟೈಮ್ 9 ತಿಂಗಳು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ವಾರ್ಷಿಕ ಬಡ್ಡಿದರ 6% ಅಂತ ಹೇಳಿದ್ರೆ ವಾರ್ಷಿಕ ಬಡ್ಡಿದರವನ್ನು ಕೊಟ್ಟಿರೋದ್ರಿಂದ ನಮಗೆ ಇದು ತಿಂಗಳು ಏನಿದೆಯೋ ಮಂತ್ ಇದೆಯೋ ಸೊ ಅದು ನಾವು ಇಯರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಯರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 9/12. ಸೊ ಈ ರೀತಿ ತೊಗೊಳ್ಬೇಕಾಗುತ್ತೆ. ನಾವೇನು ಕಂಡುಹಿಡಿಬೇಕು ಇವಾಗ, ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಫಾರ್ಮುಲಾ ಏನಿದೆ, SI = PTR / 100. ಇದು ಫಾರ್ಮುಲಾ. ಸೊ ಈಗ SI ಕಂಡುಹಿಡಿಬೇಕು ನಾವು. ಪಿ ಕೊಟ್ಟಿದ್ದಾರೆ 19,800 ಇದೆ, ಇಂಟು ಟೈಮ್ ಬಂದು 9/12 ಇಂಟು SR ಬಂದು 6% / 100. ಸೊ ಇವಾಗ ಏನಾಗುತ್ತೆ, ಈ 2 ಕ್ಯಾನ್ಸಲ್ ಆಗುತ್ತೆ. ಮತ್ತು 12 ಇದೆ ನೋಡಿ ಇಲ್ಲಿ, 6 1 6 12 ಆಯಿತು. ಮತ್ತು ನೀವು ತೊಗೊಳ್ಬೋದು 198 ಇಂಟು 9 / 2 ಮಾಡ್ತಾ ಹೋದರೆ ನೋಡಿ, ಇದನ್ನ ಡಿವೈಡ್ ಮಾಡ್ತೀನಿ. 2ರಿಂದ 2 9 18, 2 9 18, 99 ಆಯಿತು. 99 ಇಂಟು 9 ನೀವು ಮಲ್ಟಿಪ್ಲೈ ಮಾಡಿ, ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ 891 ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಸೊ ಇಷ್ಟು ಬಂದು ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ, 891 ರೂಗಳು. And next, A is to B equals 11:7, B is to C equals 4:9, 19. Then find A is to B is to C. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಡೇಟಾ ನೋಡ್ತಾ ಹೋದಾಗ A is to B ಅನ್ನು ಕೊಟ್ಟಿದ್ದಾರೆ 11:7 ಆ್ಯಂಡ್ B is to C ಅಂತ ಹೇಳಿದಾಗ 4:9, 19 ಕೊಟ್ಟಿದ್ದಾರೆ. ಸೊ ಇಲ್ಲಿ A is to B is to C ಅನ್ನು ಕಂಡುಹಿಡಿಯಬೇಕು. ಸೊ ಕೊಟ್ಟಿರ್ತಕ್ಕಂಥ ಡೇಟಾವನ್ನು ಹಾಗೆ ಬರ್ಕೊಳ್ತಾ ಹೋಗೋಣ. A is to B ಎಷ್ಟು ಕೊಟ್ಟಿದ್ದಾರೆ, 11:7 ಅಂತ ಕೊಟ್ಟಿದ್ದಾರೆ. ಸೊ B is to C ಎಷ್ಟು ಕೊಟ್ಟಿದ್ದಾರೆ, 4 ಮತ್ತು 19 ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಸೊ ಇಲ್ಲಿ ಏನಿದೆಯೋ ಇದನ್ನು ಹಾಗೆ ಬರ್ಕೊಳ್ಳಿ, 4 ಈ ಕಡೆ ಇದೇನಿದೆಯೋ 7 ಹಾಗೆ ಬರ್ಕೊಳ್ಳಿ. ಸೊ ಇದ್ರ ಪ್ರಕಾರ ಇದು 7, 4 ಪಕ್ಕ 4. ಸೊ ಇವಾಗ ಎಷ್ಟು ಮಾಡಬೇಕಂತ ಹೇಳಿದ್ರೆ ಇದು ಮತ್ತು ಇದು ಏನಿದೆಯೋ ಇದನ್ನು ಮಲ್ಟಿಪ್ಲೈ ಮಾಡಿ, ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ, ಆ್ಯಂಡ್ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ. 19 ಇಂಟು 7ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 133. 7 ಇಂಟು 19 133, 4 28 ಆ್ಯಂಡ್ 11 44. ಸೊ ಇದನ್ನು ನೀವು ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂದರೆ ನೀವು ಡಿವೈಡ್ ಮಾಡಬಹುದು. ಡಿವೈಡ್ ಆಗಲಿಲ್ಲ ಅಂದರೆ ಸೊ ಅದರ ರೇಷಿಯೋ ಅಷ್ಟೇ ಇರುತ್ತೆ. ಸೊ 44:28:133, ಆಪ್ಷನ್ ಸಿ. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು 34ರಿಂದ ಹೆಚ್ಚಿಸಿದಾಗ ಅದು ಸ್ವತಃ 3/2 ಆಗುತ್ತದೆ. ಸಂಖ್ಯೆ ಯಾವುದು ಅಂತ ಕೇಳಿದರೆ, when a number is increased by 34 it becomes 3/2 of itself. ವಾಟ್ ಈಸ್ ದ ನಂಬರ್ ಅಂದರೆ ಒಂದು ಸಂಖ್ಯೆ ಯಾವುದಂತ ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ತೊಗೊಂಡ್ರೆ
34ರಿಂದ ಹೆಚ್ಚಿಸಿದಾಗ ಅಂತ ಹೇಳಿದ್ರೆ ಪ್ಲಸ್ 34 ಆಗುತ್ತೆ. ಅದು ಸ್ವತಃ 3/2 ಆಗುತ್ತದೆ ಈಕ್ವಲ್ಸ್. ಅದು ಸ್ವತಃ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಂಡಿದ್ವಿ. 3/2 ಎಕ್ಸ್ ಇಂಟು 3/2 ಆಗುತ್ತದೆ. ಇಟ್ ಸೆಲ್ಫ್ ಅಂತ ಕೊಟ್ಟಿದ್ದಲ್ಲ, 3/2 ಆಫ್ ಇಟ್ ಸೆಲ್ಫ್ ಮೀನ್ಸ್ ಎಕ್ಸ್ ಆಗಿರುತ್ತೆ. ಸೊ ಇದನ್ನು ಮಾಡ್ತಾ ಹೋದಾಗ ಸ್ನೇಹಿತರೆ ನೋಡಿ 34 ಹಾಗೆ ಇದೆ, ಎಕ್ಸ್ ಇಂಟು 3/2 ನೋಡಿ ಮೈನಸ್ ಎಕ್ಸ್ ಆಯ್ತು, ಈ ಕಡೆ ಹೋದಾಗ ಮೈನಸ್ ಎಕ್ಸ್ ಆಯಿತು. ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ 2 ಎಲ್ ಸಿ ಎಮ್ ಆಗುತ್ತೆ. 3x ನೋಡಿ 2 ಇಂಟು ಎಕ್ಸ್ 2x ಮೈನಸ್ 2x ಆಯಿತು. ಇಲ್ಲಿ 3xಲ್ಲಿ 2x ಹೋದರೆ ಎಕ್ಸ್ ಉಳಿತು, x/2 ನೋಡಿ ಇದು ಹಾಗೆ ಇದೆ, 34 ಹಾಗೆ ಇದೆ. 34 ಈಕ್ವಲ್ಸ್ x/2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ x ಇಸ್ ಈಕ್ವಲ್ ಟು 3 6 4 8, ಸೊ 68 ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಬಂದು 68. ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಸಿಲಿಂಡರ್ನ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕ ಹಾಕಿ. ಕ್ಯಾಲ್ಕುಲೇಟ್ ದ ಸಿಲಿಂಡರ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಇಫ್ ಇಟ್ಸ್ ರೇಡಿಯಸ್ ಈಸ್ 7 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ 12 ಸೆಂಟಿಮೀಟರ್. ಸಿಲಿಂಡರ್ನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ತ್ರಿಜ್ಯ ಬಂದು ಆರ್ ಬಂದು 7 ಸೆಂಟಿಮೀಟರ್ ಇದೆ ಆ್ಯಂಡ್ ಎತ್ತರ ಹೈಟ್ ಬಂದು 12 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಕಂಡುಹಿಡಬೇಕು, ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಬೇಕು ಸಿಲಿಂಡರ್ದು. ಸೊ ಸಿಲಿಂಡರ್ದ ಫಾರ್ಮುಲಾ ನೋಡ್ತಾ ಹೋದಾಗ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 2πr ಇಂಟು r ಪ್ಲಸ್ ಎಚ್. ಸೊ ನಮಗೆ ಪೈ ವ್ಯಾಲ್ಯೂ ಗೊತ್ತಿರಬೇಕಾಗಿರುತ್ತೆ, ಪೈ ವ್ಯಾಲ್ಯೂ ಬಂದು 22/7 ಆಗಿರುತ್ತೆ. ಹೀಗೇನು ಮಾಡಬಹುದು, ವ್ಯಾಲ್ಯೂಗೆ ಅದರ ಒಂದು ಬೆಲೆಗಳನ್ನು ಅಪ್ಲೈ ಮಾಡ್ತಾ ಹೋಗೋದಾಗ 2 ಇಂಟು ಪೈ ವ್ಯಾಲ್ಯೂ ಬಂದು 22/7 ಇಂಟು ಆರ್ ಕೊಟ್ಟಿದ್ದಾರೆ 7 ಇಂಟು ಆರ್ ಬಂದು 7 ಇರುತ್ತೆ ಪ್ಲಸ್ ಎಚ್ ಬಂದು 12. ಸೊ ನೋಡಿ ಈ 7 ಕ್ಯಾನ್ಸಲ್ ಆಯಿತು. 2 ಇಂಟು 22 ಇಂಟು ನೋಡಿ 12 ಪ್ಲಸ್ 7 ಬಂದು 19 ಆಗಿರುತ್ತೆ. 22 ಇಂಟು 2 44 ಇಂಟು 19 ಆಯಿತು. ಸೊ 44 ಇಂಟು 19ನ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 836 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಇಲ್ಲಿ ಸಿ, 836 ಸೆಂಟಿಮೀಟರ್ ಸ್ಕ್ವೇರ್. ಆ್ಯಂಡ್ ನೆಕ್ಸ್ಟು ಎಕ್ಸ್ ಮತ್ತು 2x ಪೂರಕ ಕೋನಗಳಾಗಿದ್ದರೆ 2xನ ಮೌಲ್ಯ ಎಷ್ಟು ಅಂತ ಕೇಳಿದರೆ, ಇಫ್ ಎಕ್ಸ್ ಆ್ಯಂಡ್ 2x ಆರ್ ಸಪ್ಲಿಮೆಂಟರಿ ಹ್ಯಾಂಗಲ್ಸ್ ದೆನ್ ದ ವ್ಯಾಲ್ಯೂ ಆಫ್ 2x. ಸೊ ಇಲ್ಲಿ ಫಸ್ಟು ಪೂರಕ ಕೋನ ಅಥವಾ ಸಪ್ಲಿಮೆಂಟರಿ ಹ್ಯಾಂಗಲ್ ಅಂದರೆ ಅಂತ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸಪ್ಲಿಮೆಂಟರಿ ಹ್ಯಾಂಗಲ್ ಅಂದರೆ 2 ಕೋನಗಳ ಮೊತ್ತ, 2 ಕೋನಗಳ ಮೊತ್ತ ಎಷ್ಟಾಗಿರಬೇಕು, 180 ಡಿಗ್ರಿ ಇರಬೇಕು. ಸೊ ಅದನ್ನು ನಾವು ಸಪ್ಲಿಮೆಂಟರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂತ ಕರಿತೀವಿ. ಸೊ 2 ಕೋನಗಳ ಮೊತ್ತ 180 ಅಂತೇಳಿ ಒಂದು ಸರಳ ಕೋನ ಇದೆ ಅಂತ ಹೇಳಿದ್ರೆ 2 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ, 180 ಇರುತ್ತೆ. ಸೊ ಇಲ್ಲಿ ಒಂದು ಎಕ್ಸು ಇನ್ನೊಂದು 2x ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸು ಮತ್ತೊಂದು 2x ಅಂತ ಹೇಳಿದ್ರೆ 2xನ ವ್ಯಾಲ್ಯೂ ಎಷ್ಟು ಅಂತ ಕೇಳೋದು. ಸೊ ಈಗ ಎಕ್ಸ್ ಪ್ಲಸ್ 2x ಈಸ್ ಈಕ್ವಲ್ ಟು 180 ಡಿಗ್ರಿ ಬರುತ್ತೆ. ಯಾಕಂದರೆ ಪೂರಕ ಕೋನ ಅಂತ ಹೇಳಿದಾಗ 2x ಪ್ಲಸ್ ಎಕ್ಸ್ ಈಕ್ವಲ್ಸ್ 180 ಡಿಗ್ರಿ ಆಗಿರುತ್ತೆ. 2 ಕೋನಗಳ ಮೊತ್ತ ಬಂದು 180 ಡಿಗ್ರಿ. ಸೊ ಹೀಗಿರಬೇಕಾದ್ರೆ 2 ಪ್ಲಸ್ 1 3 ಆಯಿತು, 3x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆರಾಮಾಗಿ ನೋಡಬಹುದು ಇಲ್ಲಿ, ಯಾಕಂತ ಹೇಳಿದ್ರೆ 60 ಬರುತ್ತೆ, ಇದು 120 ಬರುತ್ತೆ, ಟೋಟಲಾಗಿ 180 ಆಗುತ್ತೆ. ಇಲ್ಲ ಅಂದರೆ ಈ ರೀತಿನಾದರೂ ಮಾಡ್ಕೊಳ್ಬಹುದು. ಸೊ ಎಕ್ಸ್ ಬಂದು 60, 2x ಬಂದು 120 ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ದ ವ್ಯಾಲ್ಯೂ ಆಫ್ 2x ಕೇಳಿದರೆ 2x ವ್ಯಾಲ್ಯೂ ಬಂದು ಆಪ್ಷನ್ ಸಿ 120 ಡಿಗ್ರಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 2 ಜೊತೆ ಪ್ಯಾಂಟ್ ಮತ್ತು 3 ಶರ್ಟ್ಗಳ ಬೆಲೆ 650 ರು, 4 ಜೊತೆ ಪ್ಯಾಂಟ್ ಮತ್ತು 2 ಶರ್ಟ್ಗಳ ಬೆಲೆ 700 ರು ಆಗಿದ್ದರೆ ಪ್ರತಿ ಶರ್ಟ್ನ ಬೆಲೆಯನ್ನು ಕಂಡುಹಿಡಿಯಿರಿ. ದ ಕಾಸ್ಟ್ ಆಫ್ 2 pairs ಆಫ್ ಪ್ಯಾಂಟ್ಸ್ ಆ್ಯಂಡ್ 3 ಶರ್ಟ್ಸ್ ಈಸ್ 650. If the cost of 4 pairs of pants and 2 shirts is Rs 700, then find the cost of each shirt. ಸೊ ಯಾವ ರೀತಿ ಮಾಡೋದಂತ ನೋಡಿದ, ಫಸ್ಟ್ ತೊಗೊಳ್ಳೋಣ, ಯಾವುದಕ್ಕೆ ಇಷ್ಟಕ್ಕೆ ತೊಗೊಳ್ಳೋಣ. 2 ಜೊತೆ ಪ್ಯಾಂಟ್, ಸೊ ಪ್ಯಾಂಟ್ಗೆ ಪಿ ಅಂತ ತೊಗೊಳ್ತೀನಿ ಆ್ಯಂಡ್ ಶರ್ಟ್ಗೆ ಹೆಸ್ ಅಂತ ತೊಗೊಳ್ತೀನಿ. 2 ಜೊತೆ ಪ್ಯಾಂಟ್ ಅಂತಂದಾಗ 2p ಪ್ಲಸ್ 3 ಶರ್ಟು ಎಷ್ಟಾಯಿತು, 650 ಆಯಿತು ಬೆಲೆ. ಸೊ ಅದೇ ರೀತಿ 4 ಜೊತೆ ಪ್ಯಾಂಟು ಮತ್ತು 2 ಶರ್ಟ್ ಅಂತ ಹೇಳಿದಾಗ 4 ಜೊತೆ ಪ್ಯಾಂಟು ಪ್ಲಸ್ 2 ಶರ್ಟ್ಗೆ ಬೆಲೆ ಎಷ್ಟು, 700 ರೂಪಾಯಿ. ಸೊ ಇದು ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2 ಆಯಿತು.
ಸೊ ಇದನ್ನು ನಾವು ಇದಕ್ಕೆ ಈಕ್ವಲ್ ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಈಕ್ವೇಷನ್ಗೆ ಮೇಲ್ಗಡೆ ಈಕ್ವಲ್ ಮಾಡಬೇಕಂದ್ರೆ ಮಲ್ಟಿಪ್ಲೈ 2ನ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, 2 × 2 4 P ಪ್ಲಸ್ 3 × 2 6 S ಆಯಿತು ಈಕ್ವಲ್ಸ್ ನೋಡಿ 650 × 2 ಮಾಡಿದಾಗ ನಮಗೆ 1300 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಹ್ಯಾಸ್ ಇಟ್ ಇಸ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. 4P ಪ್ಲಸ್ 2S ಈಕ್ವಲ್ಸ್ 700. ಈಗ ಇದನ್ನು ಮೈನಸ್ ಮಾಡ್ತಾ ಹೋಗಿ, ಕೆಳಗಡೆ ಈಕ್ವೇಷನ್ನ ಮೈನಸ್ ಮಾಡಿ ಪ್ಲಸ್ ಇರೋದು ಮೈನಸ್ ಆಗ್ತಾ ಹೋಗುತ್ತೆ. ಇಲ್ಲೇನಾಗುತ್ತೆ, ಮೈನಸನ್ನು ಮಾಡ್ತಾ ಹೋದಾಗ ನೋಡಿ 4P ಕ್ಯಾನ್ಸಲ್ ಆಯಿತು, 6ರಲ್ಲಿ 2 ಹೋದರೆ 4S ಆಯಿತು ಈಕ್ವಲ್ಸ್ 13ರಲ್ಲಿ 7 ಕಳೀತಾ ಹೋಗ್ತೀವಿ. ಸೊ ಇದು 0 0 ಬಂತು. ಸೊ ನೋಡಿ 13ರಲ್ಲಿ 7 ಹೋದರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು, 600. ಎಸ್ಸಿಂದ ನೀವು ಮಾಡ್ತಾ ಹೋದರೆ ನೋಡಿ 600/4 ಡಿವೈಡ್ ಮಾಡಿ, 4ರಿಂದ 4 1 4 2 ಆಯಿತು, 4 5 20. ಸೊ 150 ಆಯಿತು. ಅಂದರೆ ಶರ್ಟ್ನ ಬೆಲೆ ಎಷ್ಟಾಯಿತು, 150 ರೂಪಾಯಿ. ಸೊ ನೀವು ಪಾಯಿಂಟ್ ಬೇಕಂತಂದರೆ ಈ ಒಂದು ಎಸ್ಗೆ ಇಲ್ಲಿಗೆ ಎಸ್ ವ್ಯಾಲ್ಯೂನ ಅಪ್ಲೈ ಮಾಡಿ ನೀವು P-ಯನ್ನು ಕಂಡುಹಿಡ್ಕೊಳ್ಬಹುದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ, 83/500 ಈಕ್ವಲ್ಸ್ ಅಂದರೆ 83/500 ಈಕ್ವಲ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಅಂತ ಕೇಳಿದಾಗ ನಾವು ಏನು ಮಾಡಬಹುದು ಸ್ನೇಹಿತರೆ, ಇಲ್ಲಿ 83 / 500 × 100. ಸೊ ಈಗಿರಬೇಕಾದ್ರೆ 2 0 ಕ್ಯಾನ್ಸಲ್ ಆಗುತ್ತೆ, ಈ 2 0 ಈ 2 0 ಕ್ಯಾನ್ಸಲ್ ಆಯಿತು, 83/5 ಆಯಿತು. ಸೊ ಡಿವೈಡ್ ಮಾಡ್ತಾ ಹೋಗಿ 5 1 5 3 33 ಆಯಿತು, 6 5 30. ಸೊ 0.6. ಸೊ ಇಷ್ಟು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1. ಸೊ ಇದೆಲ್ಲ ಈ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ PSTRಗೆ. ಆ್ಯಂಡ್ GPSTರ್ಗೂ ಇನ್ನೂ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ ಕ್ವಶನ್ಸ್ಗಳು ನೋಡ್ತಾ ಹೋದಾಗೆ. ಆ್ಯಂಡ್ ಎಲ್ಲ ಎಕ್ಸಾಮ್ಸ್ಗೂ ಸಹ ಬರ್ತಕ್ಕಂಥ ಒಂದು ಕ್ವಶನ್ಸ್ಗಳು ಇದಾಗಿರುತ್ತೆ ಮ್ಯಾಥ್ಸ್ ಮೇಲೆ. ಸೊ ಈ ಒಂದು ರೇಂಜಲ್ಲಿ ನೀವು PSTರ್ಗೂ ಸಹ ಪ್ರಿಪೇರ್ ಆಗಬಹುದಾಗಿರುತ್ತೆ.